ನರಿಂಗಾನ ಗ್ರಾಮ ಪಂಚಾಯತ್ ವಠಾರದಲ್ಲಿ ಗಾಂಧಿ ಪ್ರತಿಮೆ ಅನಾವರಣ, ಗ್ರಾಮ ಪಂಚಾಯತ್ಯ ಬೋಳದಲ್ಲಿ ನಿರ್ಮಿಸಲಾದ ಸ್ವಚ್ಛ ಸಂಕೀರ್ಣ ಮತ್ತು ಮಲತ್ಯಾಜ್ಯ ಘಟಕ ಉದ್ಘಾಟನೆ, ಆಶಾ ಕಾರ್ಯಕರ್ತರಿಗೆ ಸ್ಕೂಟರ್ ಹಸ್ತಾಂತರ, ಹಕ್ಕುಪತ್ರ ವಿತರಣೆ, ನೀರಿನ ಟ್ಯಾಂಕ್ ಉದ್ಘಾಟನೆ, ವಿಶೇಷ ಚೇತನರಿಗೆ ಚೆಕ್ ವಿತರಣೆ ಸೇರಿದಂತೆ ನರಿಂಗಾನ ಗ್ರಾಮದಲ್ಲಿ 5 ಕೋಟಿ ಅನುದಾನದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ವಿಧಾನಸಭಾ ಅಧ್ಯಕ್ಷ ಡಾಕ್ಟರ್ ಯುಟಿ ಖಾದರ್ ಫರೀದ್ ನರಿಂಗಾನ ಗ್ರಾಮದಲ್ಲಿ 5 ಕೋಟಿ ಅನುದಾನದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ನರಿಂಗಾನ ಸಾಮರಸ್ಯದ ಗ್ರಾಮವಾಗಿ ರೂಪುಗೊಂಡು ಇದೀಗ ಗ್ರಾಮಕ್ಕೆ ಪೂರಕವಾಗಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ನಡೆದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನರಿಂಗಾನ ಲವಕುಶ ಜೋಡುಕರೆ ಕಂಬಳ ಸಮಿತಿ ಕಾರ್ಯಾಧ್ಯಕ್ಷ ಪ್ರಶಾಂತ್ ಕಾಲ್ಸವ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಗ್ಯಾರಂಟಿ ಸಮಿತಿಯ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಸಿ ಭಂಡಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ಕೂಡ ಆಗಿದೆ, ಅಭಿವೃದ್ಧಿ ಆಗದಂತೆ ತಾವೆಲ್ಲ ಮತ್ತೆ ಸೌಹಾರ್ದ ಒಂದು ಪ್ರೀತಿಗೆ ಒಂದು ನಾವು ದೇಶಕ್ಕೆ ಒಂದು ತೋರಿಸಿಕೊಳ್ಳೋ ಗ್ರಾಮ ಇದ್ದರೆ ಅದು ನರಿಂಗಾನ ಗ್ರಾಮ ಅಲ್ಲ, ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಉತ್ತಮವಾದ ಕೆಲಸ ಮಾಡುವಾಗ ಎಲ್ಲ ಜಾತಿ ಎಲ್ಲ ಧರ್ಮದವರು ಹಿರಿಯರಿಗೆಲ್ಲ ಸೇರಿಕೊಂಡು ಸಂಪೂರ್ಣವಾದ ಸಹಕಾರ ಕೊಟ್ಟು ಅದನ್ನು ಅತ್ಯಂತ ಯಶಸ್ವಿ ಮಾಡಲಿಕ್ಕೆ ಇವತ್ತು ಎಲ್ಲ ರೀತಿಯ ಸಹಕಾರ ಕೊಡ್ತೇವೆ. ಅದು ಇವತ್ತಿನ ಕಾರ್ಯಕ್ರಮ ಇರಲಿ, ಇಂದಿನ ಕಾರ್ಯಕ್ರಮ ಇರಲಿ, ಕಮಲೋತ್ಸವ ಕಾರ್ಯಕ್ರಮ ಇರಲಿ. ಅದಲ್ಲದೆ ಪೊಲೀಸ್ ಸ್ಟೇಷನ್ ಯಾವುದೇ ಒಂದು ಕಂಪ್ಲೇಂಟ್ ಯಾರಿಂದಲೂ ಕೂಡ ಇಲ್ಲ, ಏನೇ ವಿಚಾರದಕ್ಕೂ ಎಲ್ಲೇ ಇಲ್ಲ, ಹಿರಿಯರು ಕೂತ್ಕೊಂಡು ಮುಗಿಸಿಕೊಂಡು ಅಲ್ಲಿಗೆ ಹೋದಂಥ ಒಂದು ವಿಚಾರವೇ ಇವತ್ತು ಕಡಿಮೆ. ಆದ ಕಾರಣ ಈ ರೀತಿಯ ಅತ್ಯುತ್ತಮವಾದ ಗ್ರಾಮಕ್ಕೆ ತಾವೆಲ್ಲ ಹಿರಿಯರು ಕಿರಿಯರು ಎಲ್ಲ ಜಾತಿ ಎಲ್ಲ ಮತ್ತೆ ಹೋಗ್ತಾವೇನು ಬಂದಿದ್ದೀರಾ, ಒಂದು ಕುಟುಂಬದ ರೀತಿಯಲ್ಲಿ ಪ್ರೀತಿ ವಿಶ್ವಾಸ ಜೊತೆಯಲ್ಲಿ ಈ ರೀತಿಯ ಗ್ರಾಮವನ್ನು ನಿರ್ಮಾಣ ತಾವೇನು ಮಾಡಿದ್ದೀರಿ ಅದನ್ನು ಮುಂದುವರಿಸಿಕೊಂಡು ಹೋಗೋ ಜವಾಬ್ದಾರಿ ಅದೆಲ್ಲ ಯುವ ಜನಾಂಗದ ಇವತ್ತು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗಾಗಲೇ ಬಹಳಷ್ಟು ಗಾಂಧಿ ಪ್ರತಿಮೆ ನಮ್ಮ ಎದುರಿಗೆ ಕಾಣ್ತಾ ಇದೆ. ಬಹುಶಃ ಇದು ನಾನು ಕಂಡಾಗೆ ನಮ್ಮ ಜಿಲ್ಲೆಯಲ್ಲಿ ಇದು ಪ್ರಪ್ರಥಮವಾಗಿ ಒಂದು ಗಾಂಧಿ ಅವರ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಿದ ಗ್ರಾಮ ಪಂಚಾಯತ್ ಅಂತೇಳಿ ನಾನು ಇವತ್ತು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಇಂತಹ ಎಲ್ಲ ಅಭಿವೃದ್ಧಿಗಳು ಇವತ್ತು ಪೂರಕವಾಗಿ ಅಭಿವೃದ್ಧಿಗೊಂಡಿದೆ ಅಂತ ಹೇಳಬೇಕಿದ್ರೆ ಸೇರಿದಂಥ ಜನಸ್ತೋಮವೇ ಸಾಕ್ಷಿ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಇವತ್ತು ಎಷ್ಟೊಂದು ಫಲಪ್ರದ ಆಗಿದೆ ಅನ್ನೋದಕ್ಕೆ ಸೇರಿದಂಥ ನಮ್ಮ ಮಹಿಳೆಯರು ತಾಯಂದಿರು ಇವತ್ತು ಮನೆಯನ್ನು ಬಿಟ್ಟು ಹೊರಗಡೆ ಬಂದಿದ್ದಾರೆ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪಡೆದಂಥ ತಾವೆಲ್ಲರೂ ಧನ್ಯರು, ಭಾಗ್ಯವಂತರು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.